ಎಲ್ಲರಿಗೂ ನಮಸ್ಕಾರ. ಭಗವಂತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೈ ಮುಗಿದು ಕೇಳ್ತಾ ಇದ್ದೀನಿ. ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದನೂ ಏನಪ್ಪ ಅಂದರೆ ಇವತ್ತು ತಾರೀಕು 5 ಮೇ ತಿಂಗಳು ಭಾನುವಾರ 2024. ಇವತ್ತು ಭಾನುವಾರ ಆದ್ರೂ ಸೂರ್ಯನಿಗೆ ವಾರ. ಆದರೆ ಇವತ್ತು ತುಂಬ ಮಳೆ ವಾತಾವರಣ ಇದೆ, ಬರಬೇಕು. ಆದರೆ ಕೆಲವು ಕಡೆ ಮಳೆ ಬೆಳೆ ಎಲ್ಲ ಆಯ್ತದೆ, ತುಂಬ ಬೇಗ ಸಿಕ್ಕಾಪಟ್ಟೆ ಮಳೆನೂ ಆಯ್ತದೆ, ಸಿಕ್ಕಾಪಟ್ಟೆನೂ ಮಳೆ ಗಾಳಿ ಬೀಸ್ತದೆ, ಮರ ಗಿಡಗಳೆಲ್ಲ ಬಿದ್ದೋಯ್ತವೆ, ಮನೆಗಳೂ ಕೆಲವು ಕೊಚ್ಕೊಂಡು ಹೋಯ್ತವೆ. ಇನ್ನು ಮುಂದಕ್ಕೆ ಬೇಕಾದಷ್ಟಿದೆ. ಆದರೆ ಬೆಂಗಳೂರಿಗೆ ನೀರಿಲ್ಲ ಅಂತ ಪ್ರಯೋಗ. ಯಾಕಪ್ಪ ಅಂದರೆ ಈ ಕರೆಂಟು ಅಭಾವದಿಂದ, ಕರೆಂಟು ಪ್ರಯೋಗದಿಂದ ಮಳೆ ಸ್ವಲ್ಪ ಕಡಿಮೆ ಆಗಿದೆ. ಕರೆಂಟು ತೆಗಿತಾ ಇರ್ತಾರೆ. ಕೆಲವು ಕಡೆ ಕರೆಂಟ್ ಏನನ್ನು ಬಿದ್ದೋಯ್ತದೆ ಅಂದ್ಬಿಟ್ಟು ಆ ಪ್ರಯೋಗನ ನಿಲ್ಲಿಸ್ಕೊಂತಾರೆ. ಯಾಕೆಂದರೆ ಮಳೆ ಗಾಳಿ ಬಂದಾಗ ಕರೆಂಟ್ ತೆಗಿಲೇಬೇಕು. ಇದನ್ನು ಭಗವಂತನ ಅನುಗ್ರಹದಿಂದ ಯಾರಿಗೂ ತೊಂದರೆ ಆಗಬಾರ್ದು, ಯಾರಿಗೂ ಅನ್ಯಾಯ ಆಗಬಾರ್ದು. ಕರೆಂಟ್ ಆಗಲಿ, ಮತ್ತೊಂದಾಗಲಿ, ನೀರಾಗಲಿ ಯಾರಿಗೂ ತೊಂದರೆ ಆಗದಂಗೆ ಭಗವಂತ ಕಾಪಾಡಬೇಕು ಅಂತ ನಾನು ಹೇಳ್ತೀನಿ. ಯಾಕೆ ಅಂದರೆ ಭಗವಂತನಿಗೆ ಎಲ್ಲರೂ ಮಕ್ಕಳು, ಸರ್ವರೂ ಮಕ್ಕಳು. ಅವರು ಇವರು ಅನ್ನೋದೇನಿಲ್ಲ. ಶ್ರೀಮಂತನೂ ಮಗನೇ, ಬಡವನೂ ಮಗನೇ, ತಿರ್ಕೊ ತಿನ್ನೋನು ಮಗನೇ. ಆದರೆ ಆ ಉದ್ದೇಶಕ್ಕೆ ಭಗವಂತನಿಗೆ ಎಲ್ಲರಿಗೂ ಇದಾಗಲಿ ಅಂತ ಕೈ ಮುಗಿತೀನಿ. ಏನಪ್ಪ ಎಷ್ಟು ಕಷ್ಟಪಟ್ರು ಇನ್ನೂ ನಾವು ಮೇಲಕ್ಕೆ ಬಂದಿಲ್ಲ ಅಂತ ಎಷ್ಟೋ ಜನ ಕೇಳ್ತಾರೆ. ನಾವು ಕಷ್ಟದಲ್ಲೇ ಇದ್ದೀವಿ, ನಮಗೆ ಕಷ್ಟ ಯಾವತ್ತು ಪರಿಹಾರ ಆಯ್ತದೆ ಅಂತಾರೆ. ಆದರೆ ಟೈಮು ಬರಬೇಕು, ಇವತ್ತು ನಾಳೆಗೆ ಅನ್ನೋ ಇನ್ನು ಮುಂದೆ ನಾವು ನೋಡಬೇಕು. ಕೊಟ್ಟಾಗ ನಾವು ಜೋಪಾನಾಗಿ ಇಟ್ಕೋಬೇಕು, ಕೊಡದಿದ್ದಾಗ ಅದನ್ನೇ ಖರ್ಚು ಮಾಡ್ಕೋಬೇಕು. ಹೆಚ್ಚಾಗಿ ಕೊಟ್ಟಾಗ ನಾವು ಖರ್ಚು ಮಾಡ್ತೀವಿ, ಅದು ಉಳಿಯೋದಿಲ್ಲ. ಆವಾಗ ಬಡಸ್ತನ ಆಯ್ತದೆ. ಕೊಟ್ಟಾಗ ಶ್ರೀಮಂತಿಗೆ ಆದಾಗ ನಾವು ಜೋಪಾನಾಗಿ ಬಡವರು ಎತ್ತಿಕ್ಕೊಬಿಟ್ಟು ಅವತ್ತಿನ ಪ್ರಯೋಗ, ಅವತ್ತಿನ ಕಷ್ಟ ಅವತ್ತು ಪರಿಹಾರ ಮಾಡ್ಕೋಬೇಕು. ನಾವು ಪ್ರಯೋಗದೇ ಏನಿಲ್ಲ, ಅವತ್ತಿನ ಕಷ್ಟ ನೋಡ್ಕೋಬೇಕು. ಇಷ್ಟೆಲ್ಲ ಹೇಳಬಲ್ವಿ. ಏನಪ್ಪ ನಾವು ಕಷ್ಟ ಭಗವಂತನ ನಂಬ್ಕೊಂಡಿದ್ವಿ, ಕಷ್ಟನೇ ಕೊಡ್ತಾ ಇದ್ದಾನೆ, ಸುಖ ಯಾವತ್ತಪ್ಪ ಅಂತ. ಸುಖನೂ ಕೊಡ್ತಾನೆ, ಕಷ್ಟನೂ ಕೊಡ್ತಾನೆ, ಎಲ್ಲದನ್ನೂ ಕೊಡ್ತಾನೆ. ಅದನ್ನು ನಮ್ಮ ಇದು ಮಾಡ್ಕೋಬೇಕು. ಯಾರ್ದೇನು ತಪ್ಪೇನಿಲ್ಲ, ನಾವು ಮಾಡ್ಕೊಂಡಿದ್ದ ತಪ್ಪು ನಾವೇ ಅನುಭವಿಸ್ಬೇಕು. ಕೊಟ್ಟಾಗ ಹಿರಿ ಹಬ್ಬ, ಇಲ್ದಿದ್ದಾಗ ತಿರಿ ಹಬ್ಬ ಅಂತ. ಕೊಟ್ಟಾಗ ಹೆಚ್ಚಾಗಿ ದುನಿಯಾ ಮಾಡಿ ಖರ್ಚು ಮಾಡಿಬಿಡ್ತೀವಿ, ಇಲ್ದಿದ್ದಾಗ ಒಂದೊಂದು ರೂಪಾಯಿನೂ ಕಷ್ಟಪಡ್ತೀವಿ. ಭಗವಂತ ಎಲ್ಲಿದ್ಯಪ್ಪ ಅಂತೀವಿ. ಅದೇ ಇದ್ದಾಗ್ಲೂ ಅದನ್ನೇ ನಡ್ಕೋಬೇಕು. ಇಷ್ಟು ಹೇಳಬಲ್ಲಿವಿ ನಾವು. ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದನೂ ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರೂಜಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೈ ಮುಗಿದು ಬೇಡ್ತೀನಿ. ಇತಿ ನಮ್ಮ ಎಲ್ಲರೂ ಕರ್ನಾಟಕದಾಗಲಿ ಇಂಡಿಯಾ ಜನಗಳು ಎಲ್ಲರೂ ಬುದ್ಧಿ ತಿಳುವಳಿಕೆ ಎಲ್ಲನೂ ಇರಬೇಕು. ಯಾರನ್ನ ವಯಸ್ಸಾದ್ರೆ ಮುದುಕರಾಗಲಿ ಮುಪ್ಪರಾಗಲಿ ದಾರಿ ದಾಟೋಕ್ಕಾಗಲಿಲ್ಲ ಅಂದ್ರೆ ಅವ್ರನ್ನ ಒಳ್ಳೇದು ಮಾಡಿ, ಭಗವಂತ ಒಳ್ಳೇದು ಮಾಡ್ತಾನೆ. ಆಮೇಲೆ ಕುಡಿಯೋಕ್ಕೆ ನೀರು ತುಂಬ ಕಷ್ಟ ಇದೆ, ನೀರನ್ನು ಕೊಡಿ. ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ, ನಿಮಗೆ ಪುಣ್ಯ ಬರ್ತದೆ, ಮಕ್ಳಿಗೆ ಬರ್ತದೆ. ನೀವು ಮಾಡಿದ್ದು ದಾನ ಧರ್ಮನೇ ನಿಮ್ಮ ಮಕ್ಳನ್ನ ಕಾಪಾಡ್ತದೆ. ಎಲ್ಲೋದ್ರೂ ಶ್ರೇಷ್ಠಗೆ ಬರ್ತಾರೆ. ನಿಮ್ಮ ಮಕ್ಕಳು ಚೆನ್ನಾಗಿರ್ಬೇಕಂದ್ರೆ ನೀವು ದಾನ ಧರ್ಮ ಮಾಡಿ. ನೀವು ಅನ್ನ ಕೊಡ್ತಿರೋ, ನೀರು ಕೊಡ್ತಿರೋ, ಅದು ನಿಮಗೆ ಸೇರಿದ್ದು. ಕಷ್ಟ ಅಂತ ಬಂದವ್ರಿಗೆ ಪರಿಹಾರ ಮಾಡಿ, ಯಾರನ್ನೂ ಒಳ್ಳೇದು ಮಾಡಿ. ರೋಡ್ ದಾಟೋಕ್ಕಾಗೋದಿಲ್ಲ, ರೋಡ್ ದಾಟಿಸಿ. ನೀರು ಕೇಳಿದ್ರೆ ನೀರು ಕೊಡಿ, ಅನ್ನ ಕೇಳಿದ್ರೆ ಅನ್ನ ಕೊಡಿ. ನಿಮ್ಮ ಕೈಲಾದಷ್ಟು ಸಹಾಯ, ನಿಮ್ಮ ಮಾಡಿದ್ದು ದಾನ ಧರ್ಮನೇ ನಿಮ್ಮ ಮಕ್ಕಳನ್ನ ಕಾಪಾಡ್ತದೆ ಅಂತ ನಾನು ಕೈ ಮುಗಿದು ಹೇಳ್ತೀನಿ.